ವೀಕ್ಷಕರೇ, ಇವರೊಬ್ಬರು ಖ್ಯಾತ ಉದ್ಯಮಿ, ಇವರು ಕೋಟ್ಯಾಧಿಪತಿ. ದೇವರು ಇವರಿಗೆ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಆದರೆ ಕೈಯಲ್ಲಿ ಕಸಬರ್ಗಿ ಹಿಡಿದಿದ್ದಾರೆ. ಯಾಕೆ ಗೊತ್ತಾ? ಇದೇ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ಇವರೊಬ್ಬರು ಖ್ಯಾತ ಉದ್ಯೋಗಪತಿಗಳು, ಬೆಂಗಳೂರಿನಲ್ಲಿ ವಾಸ ಮಾಡಿದವರು. ಅಲ್ಲಿಂದ ಬಂದು ತಮ್ಮ ಹುಟ್ಟೂರು ಗ್ರಾಮಕ್ಕೆ ಪರಿಸರ ಸ್ವಚ್ಛತೆ ಬಗ್ಗೆ, ಕೊರೋನಾ ನಿವಾರಣೆ ಬಗ್ಗೆ, ಸಾಮಾಜಿಕ ಅಂತರದ ಬಗ್ಗೆ ಅನೇಕ ಬಾರಿ ಬಂದು ಅಲ್ಲಿಯ ಚಿಕ್ಕ ಮಕ್ಕಳ, ಅವರ ಶಾಲಾ ಶಿಕ್ಷಕಿಯರ ಜೊತೆ ಕೂಡಿಕೊಂಡು ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ತಾವೇ ಸ್ವತಃ ಕಸಬರ್ಗಿ ಹಿಡಿದು ಕಸ ಗುಡಿಸಿ ಆ ಕಸವನ್ನು ತುಂಬಿ ನಾವು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಅದೇ ರೀತಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವ ಸಂದೇಶ, ಒಂದು ಅಭಿಯಾನ ಪ್ರಾರಂಭ ಮಾಡಿದಂಥ ಆ ವ್ಯಕ್ತಿ, ಅವರ ದೃಶ್ಯ ನೋಡಿ ವೀಕ್ಷಕರೇ. ಆ ವ್ಯಕ್ತಿ ಮಹೇಶ್ ಬೆಲ್ಲದಂಥ ವೀಕ್ಷಕರೇ. ಅನೇಕ ಉದ್ಯೋಗಗಳಿಂದ ತಮ್ಮಷ್ಟಕ್ಕೆ ತಾವೇ ರಾಜಧಾನಿಯಲ್ಲಿ ನೆಲೆಸಿ, ಆದರೆ ತವರೂರಾದ ಹುಟ್ಟೂರನ್ನು ಬಿಡಲಿಲ್ಲ. ಆ ಹುಟ್ಟೂರಿಗೆ ಪದೇ ಪದೇ ಬಂದು ಈ ಹಿಂದೆ 4 ತಿಂಗಳ ಹಿಂದೆ ಕೊರೋನಾ ಸಂಕಷ್ಟ ಕಾಲದಲ್ಲಿ ಎಲ್ಲರಿಗೂ ಅನೇಕ ರೀತಿಯ ಆಹಾರ ಧಾನ್ಯಗಳ ಕಿಟ್ಗಳನ್ನು, ಮಾಸ್ಕ್ಗಳನ್ನು, ಅನೇಕ ರೀತಿಯ ಅಭಿಯಾನಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಆ ಮಕ್ಕಳ ಜೊತೆ ಕೂಡ್ಕೊಂಡು ಪ್ರತಿ ಓಣಿ ತಿರುಗಾಡಿ ಅಲ್ಲಿ ಒಂದು ಜಾಗಟೆಯ ಗಂಟೆ ಬಾರಿಸ್ತಾ ಹೇಗೆ ಅದನ್ನು ಒಂದು ಉಜ್ವಲ ಬೆಳಕು, ಯಾವ ರೀತಿ ನಾವು ಸ್ವಚ್ಛತೆ ಕಾಪಾಡ್ಕೋಬೇಕು, ಅದೇ ರೀತಿ ನಾವು ಆ ಸ್ವಚ್ಛತೆಯಿಂದ ಇವತ್ತು ದೇಶಕ್ಕೆ ಒಂದು ಮಾದರಿ ಆಗಬಹುದು. ಇದೊಂದು ನಮ್ಮ ಅಭಿಯಾನ. ಈ ನಮ್ಮ ಶ್ರೀಮಂತಿಕೆ, ಈ ನಮ್ಮ ಈ ಗಮ್ಮತ್ತು ಯಾವುದೂ ಬರೋಲ್ಲ ವೀಕ್ಷಕರೇ. ಇದನ್ನು ನೋಡಿದರೆ ಇಂಥ ಒಬ್ಬ ಉದ್ಯೋಗಪತಿಯ ಕೈಯಲ್ಲಿ ಕಸಬರ್ಗಿ ಹಿಡಿದಿದ್ದು ಎಷ್ಟು ವಿಚಿತ್ರ ಅನಿಸುತ್ತೆ, ಎಷ್ಟು ಅದ್ಭುತ ಅನಿಸುತ್ತೆ ವೀಕ್ಷಕರೇ. ಅದನ್ನು ಸವಿಸ್ತಾರವಾದ ವರದಿ, ಅವರು ಏನೇನು ಮಾಡಿದ್ದಾರೆ ಮಕ್ಕಳ ಜೊತೆ, ಅವ್ರ ಜೊತೆ ಶಿಕ್ಷಕರಿದ್ದಾರೆ, ಶಿಕ್ಷಕಿಯರಿದ್ದಾರೆ, ಮಕ್ಕಳಿದ್ದಾರೆ, ಅವರು ಎಲ್ಲರನ್ನ ಕೂಡಿ ಅಭಿಯಾನ ಪ್ರಾರಂಭ ಮಾಡಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇಂಥ ವ್ಯಕ್ತಿಗಳು ಇದ್ದರೆ ಪ್ರತಿ ಗ್ರಾಮದಲ್ಲಿ ಕೆಲವರು ಹೋಗಿ ರಾಜಧಾನಿ ನೆಲೆಸಿಬಿಡ್ತಾರೆ, ಮರು ಕ್ಷಣವೇ ತಮ್ಮ ಹುಟ್ಟೂರನ್ನು ಮರೆತು ಬಿಡ್ತಾರೆ. ಆ ಹುಟ್ಟೂರು ಮರೆತ ತಕ್ಷಣ ಅವರಿಗೆ ರಾಜಧಾನಿಯ ಒಂದು ವೈಭವಪೂರಿತ ಬೆರಗಾಗುತ್ತೆ. ಆದರೆ ಒಳ್ಳೆಯ ಪರಿಸರ ಮಾಲಿನ್ಯ ಇರೋದು ತಮ್ಮ ಹುಟ್ಟೂರಿಗೆ ಒಂದು ಕೊಡುಗೆ, ಕಾಣಿಕೆ ಕೊಡಬೇಕು ಅನ್ನೋ ಮನೋಭಾವನೆಯ ಈ ಮಹೇಶ್ ಬೆಲ್ಲದವ್ರದ್ದು. ಅವರ ಜೊತೆ ಪ್ರಕಾಶ್ ಬೆಲ್ಲದವರ ಸಹೋದರ ರಾಜು ಮೆಹಪತಿ, ಸಿದ್ದಪ್ಪ ಮರ್ಚಟ್ಟಿ, ಆರತಿ ಕುಲಕರ್ಣಿ, ಪ್ರಿಯಾಂಕಾ ಯಾದಗೋಡ್, ಲಕ್ಷ್ಮೀ ಪಟ್ಟಣ್ ಶೆಟ್ಟಿ, ವಿನೋದ್ ನರಗುಂದ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ. ಅಸಂಖ್ಯಾತ ಮಕ್ಕಳಿದ್ದಾರೆ, ಸಸಿ ನಡೆಯೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಓಣಿಯಲ್ಲಿ ಸಸಿ ನೆಟ್ಟು ಆ ಸಸಿಯ ಪರಿಸರ ಒಂದು ಬೆಳೆದರೆ ನಾಳೆ ಅದೇ ಒಂದು ಗಿಡ ದೊಡ್ಡ ಹೆಮ್ಮರಾಗಿ ನಮಗೆ ಒಂದು ಆಕ್ಸಿಜನ್ ಕೊಡುತ್ತೆ, ಆಮ್ಲಜನಕ ನೀಡುತ್ತೆ ಅನ್ನೋದೇ ಮಹೇಶ್ ಬೆಲ್ಲದವರ ಒಂದು ಕಾರ್ಯ. ನಿಜಕ್ಕೂ ಒಂದು ಅದ್ಭುತ ಕಾರ್ಯ ವೀಕ್ಷಕರೇ. ಅದನ್ನು ಸವಿಸ್ತಾರವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈಗ ಮತ್ತೊಂದು ಸುದ್ದಿ ನೋಡಿ. ಈಗ ನಾವು ಕೃಷ್ಣಾ ನದಿ ಅಥಣಿಗೆ ಇವತ್ತು ಪಯಣ. ಅಥಣಿಯಲ್ಲಿ ಹೋದ ತಕ್ಷಣ ಆ ಬ್ರಿಡ್ಜ್ ಹತ್ತಿರ ನಿಂತು ನಾವು ದೃಶ್ಯವನ್ನು ಚಿತ್ರೀಕರಣಗೊಳಿಸಿದ್ದೀವಿ. ಆ ಚಿತ್ರೀಕರಣವನ್ನು ನೀವು ನೋಡಬಹುದು. ಅಪಾಯ ಮಟ್ಟದಲ್ಲಿ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಮಟ್ಟ ಕಡಿಮೆ ಇದೆ. ಯಾವಾಗ ಭೀಕರ ಮತ್ತೆ ಮಳೆಯ ಆರ್ಭಟ ಪ್ರಾರಂಭ ಆದರೆ ಅದು ಮುಳುಗುವ ಸ್ಥಿತಿಯಲ್ಲಿದೆ ವೀಕ್ಷಕರೇ. ಅದಕ್ಕೆ ಅಲ್ಲಿಯ ಉಪಮುಖ್ಯಮಂತ್ರಿ ಆದಂಥ ಕರ್ನಾಟಕ ಸರ್ಕಾರದ ಲಕ್ಷ್ಮಣ್ ಸವದಿ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇದನ್ನು ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಅವರು ಯಾವ ರೀತಿ ಪರಿಹಾರ ತರಬೇಕು, ಕೇಂದ್ರದ NDRF ಪರಿಹಾರ ಯಾಕೆ ತರಬೇಕು, ಕರ್ನಾಟಕ ರಾಜ್ಯದ ಯಾಕೆ ತರಬೇಕು, ಎಲ್ಲವನ್ನು ಕೂಲಂಕುಷವಾಗಿ ಚರ್ಚಿಸಿ ಒಂದು ಅನೌನ್ಸ್ ಮಾಡೋರಿದ್ದೀವಿ ಅನ್ನೋದು ಅವರು ನಮ್ಮ ದೃಶ್ಯದೊಂದಿಗೆ ಮಾತನಾಡಿದ್ದಾರೆ ವೀಕ್ಷಕರೇ. ಇವತ್ತಿನ ಮಹತ್ವದ ಸುದ್ದಿ ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ. ಎಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಪಟ್ಟಣದ ಬೀದಿಯಲ್ಲಿ ಕಸಗಳನ್ನು ಕಲೆಕ್ಟ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ತುಂಬ ಚಿಕ್ಕ ಮಕ್ಕಳು ಈ ಅಭಿಯಾನದೊಳಗೆ ಪಾಲ್ಗೊಂಡು ಭಾಳ ಸಂತೋಷದ ಸಂಗತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಮುಂದಿನ 12ನೇ ತಾರೀಕು ಟ್ರೀ ಪ್ಲಾಂಟೇಷನ್ನು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಅದಕ್ಕೂ ಎಲ್ಲ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಸಿಟಿಯೊಳಗೆ ಪ್ಲಾಂಟೇಷನ್ ಮಾಡೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಸರ್, ಅಂದಾಜು ಎಷ್ಟು ಸಸಿಗಳನ್ನು ಕೊಡಬೇಕಂತ? ಅಂದಾಜು ಒಂದು 500 ಸಸಿಗಳನ್ನು ಮುಂದಿನ 12ನೇ ತಾರೀಕು ಅಂದಾಜು 500 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬರುವ 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು. ಆಮೇಲೆ ಸರ್, ನೀವು ಬೆಂಗಳೂರಲ್ಲಿ ಇದ್ಕೊಂಡು ಕೊರೋನಾ ಬಂದ ಟೈಮಲ್ಲಿ ಕಬ್ಬೂರಲ್ಲೂ ಸಹ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿದಾರೆ ಅಂತ ಕೇಳ್ಪಟ್ಟಿದ್ದೀವಿ ಸರ್ ನಾವು. ಇದ್ರ ಬಗ್ಗೆ ಸರ್ ನೀವು ಅಭಿಪ್ರಾಯ ಸರ್? ಅದೇನು ಸಹಾಯ ಅಂತ ಅಲ್ಲ, ಅದೊಂದು ನನ್ನ ಕರ್ತವ್ಯ. ಇದೇ ಹುಟ್ಟಿ ಬೆಳೆದ ಊರು ಅಂತ ಹೇಳಿ ಇದೊಂದು ನನ್ನ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸಹಾಯ ಅಂತ ನೀವು ತಿಳ್ಕೊಕ್ಕೆ ಹೋಗ್ಬಿಡಿ, ಇದು ನನ್ನ ಕರ್ತವ್ಯ. ಇದೇ ಥರ ಎಲ್ಲ ಊರದ ಜನ ಸ್ವಚ್ಛ ಇಡಬೇಕು. ಇದೇ ತರ ಜನರಿಗೆ, ಊರಿನ ಜನರಿಗೆ ಯಾವ ಥರ ಸಂದೇಶ ಹೇಳ್ತೀರಾ ಸರ್? ಊರ ಜನ ಒಂದು ಸ್ವಲ್ಪ ಸ್ವಚ್ಛತೆ ಕಡೆ ಇನ್ನೂ ಗಮನ ಕೊಡಬೇಕು. ಅದಕ್ಕೆ ಇದೊಂದು ಮಕ್ಕಳ ದೃಷ್ಟಿ, ಇವ್ರನ್ನ ಕರ್ಕೊಂಡು ಹೋಗಿ ಮಾಡಿದರೆ ಅವ್ರಿಗೆ
ಅವ್ರ ಮನಸ್ಸಿನಲ್ಲಿ ಏನಾದರೂ ಒಂದು ಪರಿಣಾಮ ಬೀರ್ಬೋದು ಅಂಥೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ಮೇಲೆ ಗ್ರಾಮಸ್ಥರು ಸ್ವಚ್ಛತೆಯನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಈ ಅಭಿಯಾನದಿಂದ. ಧನ್ಯವಾದಗಳು. ದೇವರು ಒಳ್ಳೇದು ಮಾಡಿದ್ದಾರೆ. ಅವರು ಬಂದು ಇನ್ನಷ್ಟು ರಾಜ್ಯದ ಜನಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಮಾಡಲಿಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸರ್, ಈ ಭಾಗದ ನೆರೆ ಸಂತ್ರಸ್ತರಿಗೆ ಏನು ಪರಿಹಾರ ಮುಟ್ಟಿಲ್ಲ? ಬೆಳೆ 100ಕ್ಕೆ 60ರಷ್ಟು ಪರಿಹಾರ ಸಿಕ್ಕಿದೆ, ಇನ್ನೂ 40ರಷ್ಟು ಪರಿಹಾರ ಉಳಿದಿದೆ. ಏನಾಯ್ತಂದ್ರೆ ನಾವು ಕಳೆದ ಬಾರಿ ಈ ನೆರೆ ಸಂತ್ರಸ್ತರ ಒಂದು ಪುನರ್ವಸತಿ ಮಾಡ್ತಕ್ಕಂಥದ್ದು, ಅವರನ್ನ ಸ್ಥಳಾಂತರ ಮಾಡಿಸ್ತಕ್ಕಂಥದ್ದು, ಅದರ ಜೊತೆಗೆ ಅವರಿಗೆ ಮನೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅನೇಕ ಕಡೆ ಈಗ ಪ್ರಗತಿಯಲ್ಲಿದೆ. ಇನ್ನೂ ಕೂಡ ಬಹಳಷ್ಟು ಕಡೆ ಆಗಬೇಕಾಗಿರ್ತಕ್ಕಂಥದ್ದಿದೆ. ಅದಾದ್ಮೇಲೆ ಸುಮಾರು 4-5 ತಿಂಗಳಿಂದ ಈ ಕೋವಿಡ್ ಬಂದ್ಮೇಲೆ, ನಮ್ಮ ಹೊಸ ಸರ್ಕಾರ ಬಂದ್ಮೇಲೆ ಹಳೆ ಬಜೆಟ್ದಲ್ಲಿ ನಾವು ಕಾರ್ಯ ಪ್ರಾರಂಭ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ್ಮೇಲೆ ಹೊಸ ಬಜೆಟ್ ಅನ್ನು ಮಂಡನೆ ಮಾಡಿದ್ವಿ. ಅದೇ ಬಜೆಟ್ ಸೆಷನ್ದಲ್ಲಿ ಇನ್ನೂ ಮುಗಿಯೋದ್ರೊಳಗೇನೆ ಕೋವಿಡ್ ಬಂತು. ಹೀಗಾಗಿ ಕೋವಿಡ್ ತಾಪತ್ರತೆಯಿಂದ ಇನ್ನೂ ಅನೇಕ ಕಡೆ ಇದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಮುಂದಿದೆ. ಮುಂದಿನ ದಿನದಲ್ಲಿ ಎಲ್ಲ ಸರಿ. ಈಗ ಬಿಎಸ್ವೈ ಅವರು ಘೋಷಣೆ ಮಾಡಿದ ಪರಿಹಾರನ ಸಿಗ್ತದೋ ಅಥವಾ ಕೇಂದ್ರ ಸರ್ಕಾರದ NDRF ರೀತಿ ಪರಿಹಾರ ಸಿಗ್ತದೆ? ಈಗಾಗಲೇ ಕೇಂದ್ರ ಸರ್ಕಾರ NDRF ರೂಲ್ಸ್ ಪ್ರಕಾರ ಅದರ ಜೊತೆಗೆ ಹೆಚ್ಚು ಕೂಡಿಸಿ ಕೊಡ್ತಕ್ಕಂಥದ್ದನ್ನ ಘೋಷಣೆ ಆಗಿದೆ. ರಾಜ್ಯ ಸರ್ಕಾರ ಅದಕ್ಕೆ ಜೋಡಿಸಿ ಕೊಡುವಂತದ್ದನ್ನು ಕೂಡ ಈಗಾಗಲೇ ಪರಿಹಾರ ಮಾಡ್ತಕ್ಕಂಥದ್ದು ಮಾಡಿದೆ. ಮನೆಗಳಿಗೆ 5 ಲಕ್ಷ ಮತ್ತೆ ಇವ್ಯಾವು NDRF ಗೈಡ್ಲೈನ್ಸ್ ಪ್ರಕಾರ ಅಲ್ಲ, ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ. ಅದೇ ಸಿಗ್ತದೆ ಸರ್. ಕೇಂದ್ರ ಸರ್ಕಾರ ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡಿಸಿ ಮಾಡಿರ್ತಕ್ಕಂಥದ್ದು ಯೋಜನೆ ಇದೆ. ಸರ್ ಇದು ಸರ್